ಅಳ್ಕೊಂಡ್ ಬಂದವ. ನಾ ಸಾಯ್ತೀನ್ರಿ ಈಗ ಅತ್ಕೇಶ್ ಹೇಳ್ದವ. ದೊಡ್ಡ ದೊಡ್ಡ ಲೀಡರ್ಗಳು ಸೇರಿ, ಅನೇಕ ಡಾನ್ಗಳು ಸೇರಿ ಏನ್ ದಬ್ಬಾಣಿಕೆ ಮಾಡಿ ಇವತ್ತ ರೈತರಿಗೆ ಅನ್ಯಾಯ ಮಾಡಿ, ಒಂದು ಸೇವಾಲಾಲ್ ಗುಡಿ, ಒಂದು ಗಣಪತಿ ಗುಡಿ ಹೇಳ್ತಿರ್ಲ ದೊಡ್ಡ ಹಾಸಿಗೆಗೆ ಇಲ್ಲಿ ಎಲ್ಲ ಲೀಡರ್ಗಳು ನಾ ಹಿಂದೂವಾದಿ, ನಾ ಆ ವಾದಿ, ನಾ ಜಾತಿವಾದಿ, ನಾ ಈ ವಾದಿ ಅಂತ ಹೇಳ್ತಿರ್ಲ. ಒಂದು ಶಿವಲಾಲ್ ಗುಡಿ, ಒಂದು ಮಹಾರಾಜ್ ಸಮಾಧಿ ಕಟ್ಟಿದ್ ಸುಧಾ ಕಿತ್ತೊಗ್ದಾರ. ಅಲ್ಲಿ ಹೋಗಿ ನೋಡ್ರಿ, ಅಲ್ಲಿ ಜಾಗ ಏನ್ ಅವಸ್ಥೆ ಇದು ಪರಿಸ್ಥಿತಿ. ಆ KDB ಅವರು ಎಷ್ಟು ಲಂಚ ತಗೊಂಡಾರಲ್ಲ, ಅವ್ರಿಗೆ ಜೈಲಿಗೆ ಹಾಕ್ಸುತ್ತಾನಕ ಏನ್ ಜೈಲಿಗೆ ಹಾಕ್ಸುತ್ತಾನ. ಯಾರ್ಯಾರು ಶಾಮಿಲ್ ಇದಾರ ಅಷ್ಟು ಜನ ಜೈಲಿಗೆ ಹಾಕ್ಸುತ್ತಾನ. ಈ ಸಂಘಟನೆ ವತಿಯಿಂದ ಅಷ್ಟು ಮಹಿಳಾ ಅಧ್ಯಕ್ಷಗಳಾಗಿ ನಮ್ಮ ಎಲ್ಲಾ ಜಿಲ್ಲಾ ಬಾಡಿ, ತಾಲೂಕಾ ಬಾಡಿ ಎಲ್ಲಾರು ಸೇರಿ ನಾವು ಇವತ್ತ ಪ್ರತಿಭಟನೆ ಮಾಡ್ಬೇಕಂತ ಸಾಹೇಬ್ರಿಗೆ ಬಂದು 4 ದಿವಸ ಟೈಮಿಂಗ್ ಕೊಟ್ಟಿವಿ. 4 ದಿವಸ ಒಳಗೆ ಅವ್ರಿಗೆ ತಂದು ಅರೆಸ್ಟ್ ಮಾಡ್ಲಿಕ್ಕಂದ್ರ SP ಸಾಹೇಬ್ರಿಗೆ ಬಿ ನಾವು ಮನವಿ ಕೊಡ್ತಾ ಇದೀವಿ, ಲೋಕಾಯುಕ್ತರಿಗೆ ಬಿ ಮನವಿ ಕೊಟ್ಟಿವಿ, ಎಲ್ಲಾ ಕಡೆ ಮನವಿ ಕೊಟ್ಟಿವಿ. 4 ದಿವಸ ಒಳಗೆ ನಮ್ಮ ಇಲ್ದ್ರ ರಿಪ್ಲೈ ಸಿಗ್ಲಿಕ್ಕಂದ್ರ ಇಡೀ ಕರ್ನಾಟಕ ಒಳಗೆ, ಇಡೀ ಇಂಡಿಯಾ ಒಳಗೆ ಇದು ಬೆಂಕಿ ಹೇಳ್ತಾವ. वेलकम टू एम न्यूज बीजापुर। चलिए चलते हैं आज की खबरों की ओर। ನಮಸ್ಕಾರ. ಇವತ್ತೇನಪ್ಪ ಅಂದ್ರ ಒಂದ್ ಧರ್ಮ ಗುರುಗಳು ಸಮಾಧಿ ಸುಧಾ ಇಡ್ತಾ ಇಲ್ಲ ಈ ಬಿಜಾಪುರ ಜಿಲ್ಲೆ ಒಳಗೆ. ಯಾವ ರೀತಿ ಆ ವ್ಯವಹಾರಗಳು ನಡೀತಾ ಇದಾವ ಅಂದ್ರ, ಒಬ್ಬ ಬಂಜಾರ ಸಮಾಜದವನಿಗ ಒಂದ್ ಏನು ನಮ್ಮ KDB ಜಾಗ ನಮ್ಗ ಆಗ್ಲಿ ಅತ್ಕೇಶಿ ಅವ್ರು ಒಂದ್ ಅರ್ಜಿ ಹಾಕಿರ್ತಾರ 95 ಒಳಗ್ ಸ್ಯಾಂಕ್ಷನ್ ಆಗಿ SC ಕೋಟಾದಾಗ ಎಲ್ಲ ಅವ್ರಿಗೆ ಬಂದ ಆದ್ಮೇಲೆ ಅವ್ರು ಏನ್ ಮುಂದೆ ಏನಾಗ್ತಾ, ಇಲ್ಲಿ ಎಲ್ಲಾರ ದೊಡ್ಡ ದೊಡ್ಡ ಲೀಡರ್ಗಳು ಸೇರಿ, ಅನೇಕ ಡಾನ್ಗಳು ಸೇರಿ ಏನ್ ದಬ್ಬಾಣಿಕೆ ಮಾಡಿ ಇವತ್ತ ರೈತರಿಗೆ ಅನ್ಯಾಯ ಮಾಡಿ, ಒಂದು ಸೇವಾಲಾಲ್ ಗುಡಿ, ಒಂದು ಗಣಪತಿ ಗುಡಿ ಹೇಳ್ತಿರ್ಲ ದೊಡ್ಡ ಹಾಸಿಗೆಗೆ ಇಲ್ಲಿ ಎಲ್ಲ ಲೀಡರ್ಗಳು ನಾ ಹಿಂದೂವಾದಿ, ನಾ ಆ ವಾದಿ, ನಾ ಜಾತಿವಾದಿ, ನಾ ಈ ವಾದಿ ಅಂತ ಹೇಳ್ತಿರ್ಲ. ಒಂದು ಶಿವಲಾಲ್ ಗುಡಿ, ಒಂದು ಮಹಾರಾಜ್ ಸಮಾಧಿ ಕಟ್ಟಿದ್ ಸುಧಾ ಕಿತ್ತೊಗ್ದಾರ. ಅಲ್ಲಿ ಹೋಗಿ ನೋಡ್ರಿ, ಅಲ್ಲಿ ಜಾಗ ಏನ್ ಅವಸ್ಥೆ ಇದು ಪರಿಸ್ಥಿತಿ ಆಗೈತಿ. ಅವ್ರು ಕಟ್ಟಿದ ಮನಿ, ಬೋರ್ವೆಲ್ ಹಾಕಿದ ಎಲ್ಲಾನೇ ಲಂಚ ತಗೊಂಡ, ಲೋಕಾಯುಕ್ತರಿಗೆ ಸುಧಾ ಹಾಕಿದೈತಿ. ಲಂಚ ತಗೊಂಡ್ ಗೆಸಿ ಅವ್ರಿಗೆ 5 ಲಕ್ಷ. ಆ ಪಾರ್ಟಿಗೆ ನಾ ಫೋನ್ ಮಾಡಿದ್ದೀನಿ, ಸುನಿಲ್ ಕೋಳಿ ಏನೋ ಸರ್, ಆ ಸುನಿಲ್ ಕೋಳಿ ಅವ್ರಿಗೆ ಫೋನ್ ಮಾಡಿನ. ಇಲ್ರಿ ನಾ KDB ಅವ್ರಿಗೆ 5 ಲಕ್ಷ ರೂಪಾಯಿ ಹಣ ಕೊಟ್ಟಿನಿ, ನಾ ಮಾಡ್ಕೊಟ್ಟಿನಿ ಅಂತ ನಾವ. ನೋಡ್ರಿ, ಏನು ಇಲ್ಲ ಅಂದ್ರ ಒಂದ್ 8 ದಿನ 10 ಕೋಟಿ ರೂಪಾಯಿ ಜಾಗ ಐತಿ ಅದು. ಈಗ ಸದ್ಯದಲ್ಲಿ 95 ಇವ್ರು ದುಡ್ಡು ಕೊಟ್ಟು ಕೇಸಿ ಎಸಿದವ್ರಿಗೆ ಆರ್ಡರ್ ಆಗಿದ್ ಜಾಗ ಜನರಲ್ ದವ್ರಿಗೆ ಹೆಂಗ ಆಗ್ತಾವ? ಯಾ ಕಾನೂನು ಒಳಗ ಐತಿ ಎಸಿಗ್ ಆಗಿದ್ ಜನರಲ್ ದವ್ರಿಗೆ ಆಗ್ತಾವ ಕೇಸಿ? ಇವ್ರ ಪರ ಮಾತಾಡಕ್ ಬರ್ಬೇಕು ಈಗ ರಾಜಕೀಯದವ್ರು. ಹೇಳ್ತಿರ್ಲ ದೊಡ್ಡ ಹಾಸಿಗೆ ನಾ ಹಿಂಗ ಅಂತ ಕೇಸಿ. ಅವ ಸತತ್ 1 ವರ್ಷ ತಿರ್ಗಾಡ್ಯಾನೀಗ. 1 ವರ್ಷ ಒಳಗ ಅವನಿಗ ಇವತ್ತಿನ ತನಕ ಎಲ್ಲಿ ನ್ಯಾಯ ಸಿಗ್ಲಾರ್ದಾಗ ಯಾರೇ ಹೇಳ್ಯಾರ ಅತ್ಕೇಶಿ. ನಮ್ಗ ಏನ್ ನಮ್ ಸಂಘಟನೆ ಸದಸ್ಯ ಬಿ ಇಲ್ಲ ಪಾಪ. ಅವ ಅಳ್ಕೊಂಡ್ ಬಂದವ. ನಾ ಸಾಯ್ತೀನ್ರಿ ಈಗ ಅತ್ಕೇಶಿ ಹೇಳ್ದವ. ನೋಡಪ್ಪ, ನೀ ಸಾಯ್ಬೇಡ, ನೋಡ ನನ್ಗ ಆಸ್ತಿ ಬೇಡ, ಏನು ಬೇಡ, ನನ್ ತಂದೆದ ಸಮಾಧಿ ಉಳಿಸ್ರಿ ಅಂತನವ. ನನ್ ತಂದೆದ ಸಮಾಧಿ ಐತಿ. ವಾವಿ ಧರ್ಮ ಗುರುಗಳಾಗಿ, ಶಿವಲಾಲ್ ಪೂಜಾರಿ ಆಗಿ, ಗಣಪತಿ ಪೂಜಾರಿ ಆಗಿ ಏನ್ರೇ ಸಮಾಜಕ್ಕೆ ಒಳ್ಳೆ ಆಗ್ಲಿ ಅತ್ಕೇಶಿ ಇರ್ತಾರ. ನೋಡ್ರಿ, ಇವತ್ತು ಒಬ್ರೇ ಯಾರೇ ಸ್ವಾಮೀಜಿ ಬಂದ ನೋಡ್ರಿ, ಮರಾಠ ಸಮಾಜದ ಗುರುಗಳು ಹಿಂಗ ಆಗೈತ್ ತಕ್ಷಣ ಹೇಳಿದ ತಕ್ಷಣ ಅರ್ಧ ತಾಸೊಳಗೆ ಇಷ್ಟು ಜನ ಕುಡಿದೀವಿ ನಾವು. ಇವತ್ತು ಮುಂಜಾಳಿ ರೆಡಿ ಮಾಡಿ ಎಲ್ಲಾರು ಧರ್ಮ ಗುರುಗಳು ಇದಿರ್ಲಾ, ಮಠಾಧೀಶರು ಇದಿರ್ಲಾ, ಇದ್ರ ಮ್ಯಾಲ ಕೂಡ್ಲೆ ನೀವ್ ಎಲ್ಲಾರು ಎಚ್ಚರಿಕೆ ಆಗಿ ಎಲ್ಲಾ ನೀವು ಇವ್ನಿಗೆ ನ್ಯಾಯ ಸಿಗುವವರೆಗೆ ನಿಮ್ಮ ಧರ್ಮ ಗುರುಗಳಿಗೆ ಅನ್ಯಾಯ ಆಗ್ಯಾವ. ಇದು ಒಬ್ರಿಗೆ ಬೇಯ್ದ ತಕ್ಷಣ 1000 ಜನ ಬಂದ್ಬಿಡ್ತೀರಿ. ನಾವು ಈ ಮಹಾರಾಜರಿಗೆ ಬೇಯ್ದಿರಿ, ಆ ಮಹಾರಾಜರಿಗೆ ಬೇಯ್ದಿರಿ ಅತ್ಕೇಶಿ. ಆ ಕಟ್ಟಿದ ಸಮಾಧಿನೇ ಕಿತ್ತು ಒಗದಾರ ಅತ್ಕೇಶಿ. ಯಾರು ಮಾತಾಡ್ತಾ ಇಲ್ಲ ಇವತ್ತು 1 ವರ್ಷದಿಂದ. ಯಾಕೆ ಮಾತಾಡ್ತಾ ಇಲ್ಲ? ಅವ್ರಿಗೆ ರಾಜಕೀಯ ಮಾಡ್ಲಾಕ್ಬೇಕು. ಬಡವ್ರ ಜನಗಳು ಏನು ಮುಂದ್ ತರ್ಲಾಕ್ ಇವ್ರಿಗೆ ಇದು ಇಲ್ಲ. ಅದ್ರ ಸಂಬಂಧ ಆ KDB ಅವರು ಎಷ್ಟು ಲಂಚ ತಗೊಂಡಾರಲ್ಲ, ಅವ್ರಿಗೆ ಜೈಲಿಗೆ ಹಾಕ್ಸುತ್ತಾನಕ ಏನ್ ಜೈಲಿಗೆ ಹಾಕ್ಸುತ್ತಾನ. ಯಾರ್ಯಾರು ಶಾಮಿಲ್ ಇದಾರ ಅಷ್ಟು ಜನ ಜೈಲಿಗೆ ಹಾಕ್ಸುತ್ತಾನ. ಈ ಸಂಘಟನೆ ವತಿಯಿಂದ ಅಷ್ಟು ಮಹಿಳಾ ಅಧ್ಯಕ್ಷಗಳಾಗಿ ನಮ್ಮ ಎಲ್ಲಾ ಜಿಲ್ಲಾ ಬಾಡಿ, ತಾಲೂಕಾ ಬಾಡಿ ಎಲ್ಲಾರು ಸೇರಿ ನಾವು ಇವತ್ತ ಪ್ರತಿಭಟನೆ ಮಾಡ್ಬೇಕಂತ ಸಾಹೇಬ್ರಿಗೆ ಬಂದು 4 ದಿವಸ ಟೈಮಿಂಗ್ ಕೊಟ್ಟಿವಿ. 4 ದಿವಸ ಒಳಗೆ ಅವ್ರಿಗೆ ತಂದು ಅರೆಸ್ಟ್ ಮಾಡ್ಲಿಕ್ಕಂದ್ರ SP ಸಾಹೇಬ್ರಿಗೆ ಬಿ ನಾವು ಮನವಿ ಕೊಡ್ತಾ ಇದೀವಿ, ಲೋಕಾಯುಕ್ತರಿಗೆ ಬಿ ಮನವಿ ಕೊಟ್ಟಿವಿ, ಎಲ್ಲಾ ಕಡೆ ಮನವಿ ಕೊಟ್ಟಿವಿ. 4 ದಿವಸ ಒಳಗೆ ನಮ್ಮ ಇಲ್ದ್ರ ರಿಪ್ಲೈ ಸಿಗ್ಲಿಕ್ಕಂದ್ರ ಇಡೀ ಕರ್ನಾಟಕ ಒಳಗೆ, ಇಡೀ ಇಂಡಿಯಾ ಒಳಗೆ ಇದು ಬೆಂಕಿ ಹೇಳ್ತಾವ. ಯಾಕಂದ್ರೆ ಇದು ಧರ್ಮ ಗುರುಗಳು ಶಿವಲಾಲ್ ಮಹಾರಾಜ್ ಸಂಬಂಧ ನಾವು ಎಷ್ಟೋ ಜನ ನಾವು ಬಲಿದಾನ ಕೊಟ್ಟಿದೀವಿ. ಇವತ್ತು ಆ ನಮ್ಮ ಧರ್ಮ ಗುರುಗಳಿಗೆ ಅನ್ಯಾಯ ನಡೀತಾ ಇದಾವ, ಆ ಸ್ವಾಮೀಜಿಗಳಿಗೆ ಅನ್ಯಾಯ ನಡೀತಾ ಇದಾವ. ನಿಜವಾಗ್ಲೂ ನೀವು ಎಲ್ಲಾರು ಸೇರಿ ಇದ್ರ ಮೇಲೆ ಚರ್ಚೆ ಮಾಡಿ ಇದು ಮಾಡ್ಲಿ. ಕಾನೂನು ಕೈಯಾಗ ಯಾರು ತಗೋಬೇಡ್ರಿ. ಚರ್ಚೆ ಮಾಡಿ ನಿಮ್ಮ ಕ್ಷೇತ್ರ ಒಳಗ ನೀವು MP MLA ಮಾಡಿ ಕಳ್ಸಿವ್ರಲ್ಲ, ನಿಜವಾಗ್ಲೂ ನಿಮ್ಗೆ ಧರ್ಮ ಗುರುಗಳು ಅತ್ಕೇಶಿ, ನೀವು ಧರ್ಮ ಜನಗಳು ಇದ್ರ ಇವ್ರಿಗೆ ಸಾಥ್ ಕೊಟ್ಕೇಶಿ, ಇವ್ರಿಗೆ ಸಪೋರ್ಟ್ ಕೊಟ್ಟು ಈ ಬಿಜಾಪುರ ಜಿಲ್ಲೆ ಒಳಗ ಈ ಗುಡಿ ಏನು ಇಲ್ಲ ಅಂದ್ರ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ಕೇಳಿದೀವಿ ನಾವು.
ಆ ಗುಡಿ ಬೆಳೆಸಿದಕ್ಕೆ 50 ಲಕ್ಷ ರೂಪಾಯಿ ಅವ್ರಿಗೆ ಸಾಯಿವರೆಗೆ ಜೈಲ್ ಆಗ್ಬೇಕು, ಗಲ್ ಶಿಕ್ಷೆ ಆಗ್ಬೇಕಂತ ಇದು ಮಾಡ್ಬೇಕು ಆಗ್ರಹ ಮಾಡ್ತಾ ಇದೀವಿ ನಾವು. ಏನ್ ಇದು KDB ಒಳಗ್ ಬರ್ತಾವ, ಇಂಡಸ್ಟ್ರಿಯಲ್ ಏರಿಯಾ ಒಳಗ 1051 ಸರ್ವೆ ನಂಬರ್ ಐತಿ. 95ರೊಳಗ ಅಲೌಟ್ ಆಗೈತಿ. ಅದು ಇವ್ರ ಲಕ್ಷ್ಮಣ ನಾಮದೇವ್ ರಾಠೋಡ್ ಅವ್ರ ಹೆಸರಿಗೆ ಅಲಾಟ್ಮೆಂಟ್ ಆಗೈತಿ. ಅತ್ಕೇಶಿ ಅವ್ರ ರೈತರ ಬಂದ್ ಹೇಳ್ತಾರ. ಅರ್ಧ ಎಕರೆ ಐತಿ. ಏನೇನ್ ಬೆಳೆಸ್ಯಾರ? ಒಂದ ಗಣಪತಿ ಗುಡಿ, ಒಂದ್ ಸೇವಾಲಾಲ್ ಗುಡಿ, ಒಂದ ಸ್ವಾಮೀಜಿ ಸಮಾಧಿ, ಇಷ್ಟು ಬೆಳೆಸ್ಯಾರ ಅವ್ರು. ನಾವೇನ್ ಅವ್ರಿಗೆ ಆಸ್ತಿ ಕೇಳ್ತಾ ಇಲ್ಲ. ಸುನಿಲ್ ಕೋಳಿ, ಸುನಿಲ್ ಕೋಳಿ ಇಲ್ಲೇ ಬಿಜಾಪುರದವ ಇದಾನತ್ತ. ಅವ ವ್ಯಕ್ತಿ ಇದಾನ ಅವ ಒಂದ. ಯಾಕಂದ್ರ ಏನ್ ಮಾಡ್ಯಾನ, ಎಲ್ಲಾ ದುಡ್ಡು ಜಾಸ್ತಿ ಐತಿ. ಅದ್ರ ಹಿಂದ ಪ್ರಭಾವಿ ಅಧಿಕಾರಿಗಳಾರ, ಪ್ರಭಾವಿ ರಾಜಕೀಯದವ್ರು ಬಿ ಇದಾರ ಅದ್ರ ಶಾಮಿಲ್. ಅದಕ್ಕೆ ಇಷ್ಟು ದಿವಸ ಒಂದ್ ವರ್ಷ ಮುಚ್ಚ ಹಾಕಿದ್ದದು. ಈ ಕಂಪೌಂಡ್ ಕಟ್ಟುದಾಗ್ಲಿ, ಇದು ಮಾಡುದಾಗ್ಲಿ, ಅವನಿಗೆ ಜಾತಿನ ಏನ್ ಮಾಡಿರ್ತಾನೆ, ಏ ಮಗನ ನೀ ಇಲ್ಲಿ ಬಂದ್ರ ಲಮಾಣಿಗಾರ ಮಗನ, ನಿನ್ ಕೊಂದತೀವ್, ನೀನ್ ಹೊಡಿತೀನಿ, ನೀನ್ ಸಾಯಿಸ್ತೀನಿ ಅಂತ. ನಾವ್ ಹೆಂಗ್ ಸಾಯಿಸ್ತಾವ ನೋಡು. ನಾವೆಲ್ಲಾರು ಸಾಯ್ಲಾಕೆ ಕೂತಿದ್ವಿ, ಸಾಯಿಸ್ಲಿ ಅತ್ಕೇಸಿ ನಾವು ಮೊನ್ನೆ ಜಿಲ್ಲಾಧಿಕಾರಿ ಅಂತ ಹೇಳಿದ್ವಿ. ಇವತ್ ನಾವು ಅಲ್ಲಿ ಹೋಗ್ತಿವ್, ಯಾರ್ಯಾರಿಗೆ ಸಾಯಿಸ್ತಾನ ನೋಡ್ತೀವಿ. ಅವ್ನು ಏನ್ ಭೇಟಿಯಾಗಿ ಜಿಲ್ಲಾಧಿಕಾರಿಗಳು ಹೇಳ್ಯಾರ, 4 ದಿವಸ ಒಳಗೆ ನಿಮ್ದು ಏನು ಇದು ಏನ್ರಿ ಅವ್ರಿಗೆ ಅಲಾಟ್ಮೆಂಟ್ ಆದ್ರೆ ಬಿ ನಾವು ರದ್ದುಪಡಿಸ್ಕೇಸಿ ಎಸಿದವ್ರ ಜಮೀನು ಎಸಿದವ್ರಿಗೆ ಇರ್ಬೇಕಂತ ನಾವು ಅರ್ಜಿ ಹಾಕಿದ್ವಿ. ಅರ್ಜಿ ಪ್ರಮಾಣ ಆಗ್ಲಿಕ್ಕಂದ್ರೆ ನಾವು ನಾಳೆ ಬೆಳಗಾವ್ ಹೊಂಟಿದ್ವಿ. ಇದು CM ಗಮನಕ್ಕೆ ಬಿ ತರ್ತೀವಿ. ತಂದ್ಕೇಸಿ ಅವ್ರು ಮಾಡ್ಲಿಕ್ಕಂದ್ರೆ ನಾವು ಉಗ್ರಾಗಿ ಹೋರಾಟ ಮಾಡ್ತೀವಿ. ಎಲ್ಲಾರು ಸಮಾಜ ವತಿಯಿಂದ ಆಗ್ಲಿ, ನಮ್ಮ ಧರ್ಮ ಗುರುಗಳ ವತಿಯಿಂದ ಆಗ್ಲಿ, ಎಲ್ಲಾರು ನಾವು ಧಿಕ್ಕಾರ ಕೂಗಿ ನಮ್ಮ ನ್ಯಾಯ ಒದಗಿಸುವವರೆಗೆ ನಾವೆಲ್ಲರೂ ನಮ್ಮ ಸಮಾಜದಿಂದ ಇಲ್ಲಿ ಕೊಂಡಿರ್ತೀವಿ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್. ಇದು KIDB ಇಂಡಸ್ಟ್ರಿ ಏರಿಯಾನಲ್ಲಿ ಒಂದು ಅರ್ಧ ಎಕರೆ ನಮ್ಮ ತಂದೆಯವ್ರ ಪ್ಲಾಟ್ ಇತ್ತು. ಆ ಪ್ಲಾಟ್ ನಲ್ಲಿ KIDB ಎಲ್ಲ ರೂಲ್ಸ್ ಪ್ರಕಾರ ಎಲ್ಲ ದುಡ್ಡು ಎಲ್ಲ ತುಂಬೈತಿ. 95 AC ಕೋಟನಾಗ ಆಗಿದೆ ಐತ್ರಿ. ಇವ್ರು KIDB ಅದವ್ರು ಬೇರೆಯವ್ರಿಗೆ ಅಲಾಟ್ ಮಾಡ್ಬಿಟ್ಟವ್ರಿ. 95ರಲ್ಲಿ ಆಗಿದೆ ಸರ್. ನಮ್ಮ ತಂದೆಯವ್ರ ಹೆಸರಿನಲ್ಲೇ ಆಗಿದೆ. ನೋಟಿಸ್ ನಾವು ಬೇಕಂತ ಒಳ್ಳೆ ಮತ್ತೆ ನೋಟಿಸ್ನು ಕೊಟ್ಟೇವ್. ನಾವು ಬೇಕಾದ್ರೆ ನಾವು ಅದ್ರ ದುಡ್ಡು ತುಂಬ್ತೇವೆ ಕೊಡಿ ಸರ್ ಅಂತ ನೋಟಿಸ್ನು 2024 ಕೊಟ್ಟೀನಿ ಸರ್. ಆಮೇಲೆ KIDB ದವ್ರೆ ಅವರೇ 2013 ನಮಗೆ ಏನೈತಿ ಪ್ರಮಾಣ ಪತ್ರನು ಕೊಟ್ಟಾರ ಸರ್, ಆಲೋ ಬ್ರಿಕ್ಸ್ ಮಿಷನ್. ಆಮೇಲೆ ಈಗ ಒಂದು 15 ದಿವಸ ಆಯ್ತು ನಾನು ಊರಿಲ್ಲ ಸರ್. ಬೇರೆಯವ್ರಿಗೆ ಅಲಾಟ್ ಮಾಡಿ ಎಲ್ಲ ಗುಡಿ, ನಮ್ಮ ಸಮಾಜ ಸೇವಾಲಾಲ್ ಗುಡಿ ಒಂದಿತ್ರಿ, ಆಮೇಲೆ ಗಣಪತಿ ಗುಡಿ ಐತ್ರಿ, ಮನಿ ಇತ್ತು 60-80 ಮನಿ ಐತ್ರಿ, ಆಮೇಲೆ ಬೋರ್ವೆಲ್ ಐತಿ, ಎಲ್ಲ ಐತಿ, ಎಲ್ಲ ಕೊಡೋದ್ಬಿಟ್ಟಾವ ಸರ್. ಯಾವ್ದು ಆರ್ಡರ್ ಕಾಪಿನೂ ಕೊಟ್ಟಿಲ್ಲ, ನೋಟಿಸ್ನು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ಸರ್. ಮಾತಾಡಿದವ ಸರ್, ಮಾತಾಡಿ ಲೆಟರ್ನು ಕೊಟ್ಟೇವ, ಎಲ್ಲ ಮಾಡಿದವ ಸರ್. ಆಯ್ತು ಹೋಗನ್ನೇ ಮಾಡ್ತೇವೆ ಹೋಗಂತವ್ರು ಅಷ್ಟೇ ಸರ್. ಯಾವ್ದು ಅವ್ರು ತಗೋ ಅಂತ ಹೇಳ್ತಾವ್ರ ಸರ್. ನಾವ್ ಬೇಡ, ನಮ್ಮ ಜಾಗ ನಮ್ಮ ವಾಪಸ್ ಕೊಡಿ ಅಂತ ಹೇಳ್ತಾ ಇದೀವಿ. ಅವ್ರು ನೋಡ್ತೀನಿ, ಮಾತಾಡಿ ಎಲ್ಲ ರಿಕ್ವೆಸ್ಟ್ ಮಾಡ್ತೀನಿ. ಸಮಯ 4 ದಿವಸ ಟೈಮ್ ಕೊಟ್ಟವ್ರ ಸರ್. ಮುಂದೆ ಹೋರಾಟ ಮಾಡ್ತಾವ ಸರ್. ಅಶೋಕ್ ಲಕ್ಷ್ಮಣ್ ರಾಠೋಡ್ ಸರ್. ತಂದೆ ಪೂಜಾರಿ, ಆ ಪೂಜಾರಿ ಗುಡಿ ಕಟ್ಟಿದ್ದ, ಗುಡಿ ಉಳಿಸಿಲ್ರಿ. ಇವ್ ಸಮಾಧಿ ಐತ್ರಿ, ಅಲ್ಲಿ ಸಮಾಧಿ ಉಳಿಸಿಲ್ಲ. ಮತ್ತು ಇವ್ರಿಗೆ ಸರ್ಕಾರ ಅವ್ರ ಬೆಳಗಾವದಿಂದ 2 ಲಕ್ಷ ಚೆಕ್ ಕಳಿಸ್ಯಾರಿ. ಚೆಕ್ ತೊಗೊಂಡು ಕೇಸಿ ನೀವು ಇದು ಬಿಟ್ಟು ಬಿಡ್ರಿ ಅಂತ ಕೇಸಿ. ಅಟ್ಲೀಸ್ಟ್ ಆ ಗುಡಿ ಬೆಳೆಸ್ಬೇಕು, ಇವ್ ನೋಟಿಸ್ ಹಾಕ್ಬೇಕು. ಇವ್ರು ಹೋಗಿ ಮನವಿ ಕೊಟ್ಟಾರಿ. ಅಲ್ಲಿ ಮನವಿ ಕೊಟ್ಟರೆ ಇದು ನಮ್ಮ ಗುಡಿಗಳು ಬೆಳೆಸ್ಬೇಡ್ರಿ, ನಾವು ನಮ್ಗೆ ಆರ್ಡ್ರ್ ಏನಾಗೈತ್ರಿ, ನಿಮ್ದು ಏನ್ರಿ ಟ್ಯಾಕ್ಸ್ ಕಮ್ಮಿ ಇದ್ರು ನಾವು ಟ್ಯಾಕ್ಸ್ ತುಂಬ್ತೀವಿ ಅಂತ. ಕರೆಂಟ್ ಬಿಲ್ ತುಂಬ್ಯಾರ, ನೀರಿನ ಬಿಲ್ ತುಂಬ್ಯಾರ, ಎ ಟು ಜೆಡ್ ಇವ್ರು ಮಾಡ್ಕೊಂಡು ಬಂದಾರೆ. ಯಾವ ಪಂಚಾಯತಿ ಇಲ್ರಿ ಸರ್, KIDB ರೀ ಸರ್. ಹಾಂ, ಮತ್ತು ಅವ್ರು ಏನು ಮಾಡ್ಯಾರ, ಎಲ್ಲಾನು ಮಾಡಿದ್ರಿ. ಅವ್ರಿಗೆ ಮತ್ತು ಅವು ಇಲ್ಲಿ ಲೋಕಲ್ ಜನ ಏನು ಮಾಡ್ತಾರೆ, ಅವ್ರಿಗೆ ಬೇಯ್ತಾರೆ. ಮಗನ ನೀ ಕಾಣಿದ್ರೆ ಇವ್ರು ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾರೆ. ಈಗ ಏನು ಉದ್ಯಮ ಮಾಡಿ ಅಂತ ಹೇಳಿ ಅಲರ್ಟ್ ಆಗಿದ್ದು ಜಮೀನು ಅರ್ಧ ಎಕರೆ ರೀ. 99 ಆಗಿ ಇವ್ರು ಅಲರ್ಟ್ ಆಗಿ ಎಲ್ಲಾನೇ ಇವ್ರ ಮುಖಾಂತರ ಇವ್ರು ಮಾಡ್ಯಾರ ರೀ. ರಗಡ್ ಇಲ್ಲೇ ಮನೆಗಳು ಕಟ್ಟ್ಯಾರ ರೀ. ಬಿಲ್ ಕಟ್ಟಿದೆ ವಾಪಸ್ ಅವ್ರಿಗೆ ಇವ್ರಿಗೆ ಏನು ಬೇರೆ ಅವ್ರಿಗೆ ಮಾಡಿವಿ ಅಂತಾರ್ರಿ. ಅವ್ರ ದಾಖಲೆ ಬಿ ಕೊಡ್ತಾ ಇಲ್ರಿ ನಮ್ಗೆ. ಮತ್ತೆ ಅವ್ರು ಮಾಡಿ ಇವ್ರೆಲ್ಲ ನೋಡ್ರಿ ಮನೆಗಳು ಐತಿ, ಇವರೆಲ್ಲ ಬೋರ್ ಹಾಕ್ಯಾರ, ಮೋಟರ್ ಬಿಟ್ಟಾರ. 95ರಲ್ಲಿ ಆಯ್ತು.
ಇದು ಸ್ವಲ್ಪ ಗಂಭೀರ ವಿಷಯ ಐತಿ. ಯಾಕಂದ್ರೆ ಮಹಾರಾಜ ಸಮಾಧಿ ಸುಧಾ ಕಿತ್ತು ಹೋಗಿದಾರ್ರಿ, ಗಣಪತಿ ಗುಡಿ ಕಿತ್ತು ಹೋಗಿದಾರ್ರಿ. ಅದು ನೀವು KDB ಇಲ್ರಿ, ಇಲ್ಲಿ ಒಂದು ಇಂಜಿನಿಯರ್ ಅದಾನ್ರಿ, ಕಂಪೌಂಡ್ ಕಟ್ಟ್ಯಾನ್ರಿ ಈಗ ಆಲ್ರೆಡಿ. ಅದು ಕೂಡಲೇ ಅದು ಬಂದ್ ಮಾಡಿಸ್ಬೇಕ್ರಿ. ಯಾಕಂದ್ರೆ ಜಾಗ ಸರ್ಕಾರದಿಂದ ಇವ್ರಿಗೆ ಅಂದ್ರೆ ಇವ್ರು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂದ್ರೆ ಇದು ಮಾಡಂಗಿಲ್ಲ ಅಂದ್ರೆ ಅವ್ರಿಗೆ ಮಾಡ್ರಿ, ನಮ್ಗೆ ಏನು ಅಭ್ಯಂತರ ಇಲ್ಲ. ಇವ್ರು ಎಲ್ಲಾನೇ ಕಟ್ತೀನಿ ಅಂತ ಆಗೈತ್ರಿ. AC ಜನರಲ್ದವ್ರಿಗೆ ಆಗ್ಲಕ್ಕೆ ಚಾನ್ಸ್ ಇಲ್ರಲ್ಲ, ಸರ್ಕಾರ ಮುಂದೆ ನಮ್ಗೆ ಹೇಳ್ಯಾರ್ರಿ ಮನೆ. AC ಜಮೀನು ಇದ್ರೆ ನೀವು ಇವ್ರಿಗೆ ಜನರಲ್ದವ್ರಿಗೆ ಅಲೌಟ್ ಮಾಡಬಾರ್ದು, ಜನರಲ್ಲಿಗೆ ಕೊಟ್ಟದ್ರಿ. ಅದು ಹೆಂಗೆ ಆಗ್ತಾವ್ರಿ? ಮತ್ತೊಂದು ಆದೇಶ ಕೊಡ್ರಿ ತೋರಿಸ್ರಿ ಅಂದ್ರೆ ಆದೇಶ ಬರ್ರಿ ಎಲ್ಲರೂ. ಮತ್ತು ಸರ್ ಏನೋ ಒಂದು ವಿಷಯ, ಇಂಡಿ ತಹಸೀಲ್ದಾರ್ ಆಫೀಸ್ ಸರ್ಕಾರದಿಂದ ಏನು ಆದೇಶ ಆಗೈತೆ ಅಂದ್ರೆ ಹಾದಿ ಇಲ್ಲ ಅಂದ್ರೆ ತಹಸೀಲ್ದಾರಿಗೆ ಆರ್ಡರ್ ಕೊಟ್ಟಿದ್ರಿ. ನಮ್ಗೆ ಪ್ರತಿಯೊಂದು ಸಾರಿ ಮೀಟಿಂಗಾಗ ಬೆಳಗಾವಿ ಆಗಲಿ ಬೆಂಗಳೂರು ಆಗಲಿ ನಮ್ಗೆ ಕರೆಸ್ಪೆಷಲ್ ಮೀಟಿಂಗ್ ಆಗೈತೆ. ಅಂದ್ರೆ ಬಿ ಇಂಡಿ ಒಳಗೆ ಹಲವಾರು ರೈತರಿಗೆ ಹಾದಿ ತುಂಬ ಸಮಸ್ಯೆ ಐತಿ. ಇವ್ರು ಸೀಟ್ ಒಳಗೆ ಇದ್ರೆ ಎಲ್ಲ ಇದ್ರೆ ಹಾದಿ ಮಾಡ್ತಾರೆ, ಕೋರ್ಟಿಗೆ ಹೋಗ್ರಿ ಅಷ್ಟು ಅದು ತಹಸೀಲ್ದಾರಕ್ಕೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ರಿ. ರಸೀಟ್ ಹಾಕ್ಕೊಂಡು ಬಂದ್ಬಿಟ್ಟು ಹೋಗ್ರಿ, ರಸೀಟ್ ಹಾಕ್ಕೊಂಡೆಲ್ಲ ಬಂದ್ಬಿಟ್ಟು ಒಬ್ಬರೇ